ನಮಸ್ಕಾರ ಸ್ನೇಹಿತರೆ. ಇಡೀ ಪ್ರಪಂಚದ ಕಣ್ಣು ಈಗ ಮಿಡಲ್ ಈಸ್ಟ್ ಮೇಲೆ ನೆಟ್ಟಿದೆ. ಅಮೆರಿಕ ಇರಾನ್ ಭೀಕರ ಯುದ್ಧವನ್ನ ಉಸಿರು ಬಿಗಿ ಹಿಡಿದು ನೋಡ್ತಿದೆ. ಆದರೆ ಸರಿಯಾಗಿ ಇದೇ ಹೊತ್ತಲ್ಲಿ ಡ್ರ್ಯಾಗನ್ ಚೀನಾ ತನ್ನ ಬಹುಕಾಲದ ಪ್ಲಾನ್ ಒಂದನ್ನು ಸೈಲೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿದ್ಯಾ? ತೈವಾನ್ ನುಂಗೋಕೆ ಚೀನಾ ಅಣಿಯಾಗಿದೆಯಾ? ಹೌದು ಸ್ನೇಹಿತರೆ, ಇಂಥದ್ದೊಂದು ಬಹುದೊಡ್ಡ ಅನುಮಾನ ಈಗ ಜಾಗತಿಕ ಲೋಕದಲ್ಲಿ ಶುರುವಾಗಿದೆ. ಕಳೆದ 16 ವರ್ಷಗಳಿಂದ ತೈವಾನ್ ಬಾರ್ಡರ್ನಲ್ಲಿ ಡೈಲಿ ರೌಂಡ್ಸ್ ಹಾಕ್ತಿದ್ದ, ಸದಾ ಬೆದರಿಸ್ತಿದ್ದ ಚೀನಾದ ಯುದ್ಧ ವಿಮಾನಗಳು ಈಗ ಏಕಾಏಕಿ ನಾಪತ್ತೆಯಾಗಿವೆ. ಆಕಾಶದಲ್ಲಿ ಕಂಪ್ಲೀಟ್ ಪಿನ್ ಡ್ರಾಪ್ ಸೈಲೆನ್ಸ್ ಸೃಷ್ಟಿಯಾಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಗೇಟ್ ಮುಂದೆ ಒಬ್ಬ ಪವರ್ಫುಲ್ ರೌಡಿ ಡೈಲಿ ಬಂದು ಬೆದರಿಸಿ ಹೋಗ್ತಾ ಇರ್ತಾನೆ. ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀರಾ? ಆದರೆ ಒಮ್ಮೆಲೆ ಆ ರೌಡಿ ಆ ಕಡೆ ತಲೆನೇ ಹಾಕಲ್ಲ. 10-20 ದಿನ ಫುಲ್ ಸೈಲೆಂಟ್ ಆಗ್ಬಿಡ್ತಾನೆ. ಆಗ ನಿಮಗೆ ಸಮಾಧಾನ ಆಗತ್ತಾ? ಖಂಡಿತ ಇಲ್ಲ. ಇವನು ಎಲ್ಲೋ ಕೂತು ನಮ್ಮ ಮನೇನ ಕಂಪ್ಲೀಟ್ ಕಬ್ಜಾ ಮಾಡೋಕೆ ದೊಡ್ಡ ಸ್ಕೆಚ್ ಹಾಕ್ತಿರ್ಬೇಕು ಅಂತ ಇನ್ನೂ ಜಾಸ್ತಿ ಭಯ ಆಗತ್ತೆ ಅಲ್ವಾ? ಇದೇ ಭಯ ಈಗ ತೈವಾನ್ನ ಕಾಡ್ತಿದೆ. ಚೀನಾದ ಸೈಲೆನ್ಸ್ ತೈವಾನ್ನಿಂದ ಹಿಡಿದು ಅಮೆರಿಕದ ವಾಷಿಂಗ್ಟನ್ವರೆಗೂ ಟೆನ್ಷನ್ ಹೆಚ್ಚಿಸಿದೆ. ಅಷ್ಟಕ್ಕೂ ರೊಚ್ಚಿಗೆದ್ದಿದ್ದ ಡ್ರ್ಯಾಗನ್ ದಿಢೀರಂತ ಸೈಲೆಂಟ್ ಆಗಿದ್ದೇಕೆ? ಇದು ಶಾಂತಿಯ ಸಂಕೇತನ ಅಥವಾ ಮುಂಬರುವ ಭೀಕರ ಚಂಡಮಾರುತದ ಮುನ್ಸೂಚನೆಯ? ಬನ್ನಿ ಈ ಮೌನದ ಹಿಂದಿರೋ ಮಿಸ್ಟರಿನ ಬಗೆದು ನೋಡೋಣ. ದಿಢೀರ್ ಸೈಲೆನ್ಸ್, ರೆಡಾರ್ನಲ್ಲಿ ಡ್ರ್ಯಾಗನ್ ಝೀರೋ. ಮೊದಲನೇದಾಗಿ ಗ್ರೌಂಡ್ ರಿಯಾಲಿಟಿ ಏನಾಗ್ತಿದೆ ಅಂತ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ತೈವಾನ್ನ ರಕ್ಷಣಾ ಸಚಿವಾಲಯ ಪ್ರತಿದಿನ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡುತ್ತೆ. ಅದರಲ್ಲಿ ಚೀನಾದ ಎಷ್ಟು ಯುದ್ಧ ವಿಮಾನಗಳು ಬಂತು, ಎಲ್ಲಿಂದ ಬಂತು, ಯಾವ ಕಡೆ ಹೋಯ್ತು ಅಂತ ಮ್ಯಾಪ್ ಸಮೇತ ಡೇಟಾ ಇರುತ್ತೆ. ಆದರೆ ಫೆಬ್ರವರಿ 27ರಿಂದ ಮಾರ್ಚ್ 5ರವರೆಗೆ ಅಂದ್ರೆ ಸತತ 7 ದಿನಗಳ ಕಾಲ ಚೀನಾದ ಒಂದೇ ಒಂದು ಯುದ್ಧ ವಿಮಾನ ತೈವಾನ್ನ ಏರ್ ಡಿಫೆನ್ಸ್ ಐಡೆಂಟಿಫಿಕೇಶನ್ ಝೋನ್ ಒಳಗೆ ಎಂಟ್ರಿ ಕೊಟ್ಟಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ADIZ ಅಂದ್ರೆ ತೈವಾನ್ನ ಸ್ವಂತ ಜಾಗ ಅಲ್ಲ, ಅದು ಒಂದು ಬಫರ್ ಝೋನ್. ಅಂದ್ರೆ ನಮ್ಮ ಏರಿಯಾ ಹತ್ತಿರ ಯಾರು ಬರ್ತಿದ್ದಾರೆ ಅಂತ ಮುಂಚಿತವಾಗಿಯೇ ಟ್ರ್ಯಾಕ್ ಮಾಡೋಕೆ ಇಟ್ಟುಕೊಂಡಿರೋ ಗಡಿ ಪ್ರದೇಶ. 2020ರಿಂದ ಚೀನಾ ಪ್ರತಿದಿನ ಈ ಗಡಿಯೊಳಗೆ ತನ್ನ J-10, J-16 ಫೈಟರ್ ಜೆಟ್ ನ್ಯೂಕ್ಲಿಯರ್ ಬಾಂಬರ್ಗಳನ್ನು ನುಗ್ಗಿಸ್ತಾನೆ ಇತ್ತು. ಇದರಿಂದ ತೈವಾನ್ ಪೈಲಟ್ಗಳು ಡೈಲಿ ಹಾರಾಟ ನಡೆಸಿ ಸುಸ್ತಾಗಿ ಹೋಗಿದ್ರು. ಆದ್ರೆ ಈಗ ಆಟಕ್ಕೆ ಸಡನ್ ಬ್ರೇಕ್ ಬಿದ್ದಿದೆ. ಡೇಟಾ ನೋಡಿ, ಕಳೆದ 2 ವಾರಗಳಲ್ಲಿ ತೈವಾನ್ ಬಳಿ ಕಾಣಿಸಿಕೊಂಡಿದ್ದು ಬರೀ 7 ಚೀನಿ ವಿಮಾನಗಳು. ಅದೇ ಕಳೆದ ವರ್ಷ ಇದೇ ಟೈಮ್ನಲ್ಲಿ ಬರೋಬ್ಬರಿ 92 ವಿಮಾನಗಳು ಹಾರಾಡಿದ್ವು. ಇದರ ಬಗ್ಗೆ ಅಮೆರಿಕದ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಹೇಳೋ ಮಾತು ತುಂಬಾನೇ ಸೀರಿಯಸ್ ಆಗಿದೆ. ಅವರ ಪ್ರಕಾರ ಈ ದಿಢೀರ್ ಸೈಲೆನ್ಸ್ ಬಗ್ಗೆ ನೂರಾರು ಥಿಯರಿಗಳಿವೆ. ಆದರೆ ಚೀನಾದ ಅಸಲಿ ಉದ್ದೇಶ ಏನು ಅಂತ ಯಾರಿಗೂ ಅಂದಾಜೆ ಸಿಗ್ತಿಲ್ಲ. ಅದೇ ಈಗಿರೋ ಅತಿ ದೊಡ್ಡ ಟೆನ್ಷನ್. ಯಾಕಂದ್ರೆ ಸ್ನೇಹಿತರೆ, ಎಲ್ಲಿ ನಮಗೆ ನಿಖರವಾದ ಮಾಹಿತಿ ಇರಲ್ವೋ ಅಲ್ಲಿ ಕನ್ಫ್ಯೂಷನ್ ಹುಟ್ಟಿಕೊಳ್ಳುತ್ತೆ. ಆ ಕನ್ಫ್ಯೂಷನ್ ಡೆಡ್ಲಿ ಡೇಂಜರ್. ಶತ್ರು ಎದುರಿಗೆ ಬಂದು ನಿಂತ್ರೆ ಧೈರ್ಯವಾಗಿ ಎದುರಿಸಬಹುದು. ಆದರೆ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತಲೇ ಗೊತ್ತಿಲ್ಲ ಅಂದ್ರೆ ಯಾವಾಗ ಯಾವ ಕಡೆಯಿಂದ ಬಾಣ ತೂರಿ ಬರುತ್ತೋ ಅನ್ನೋ ಭಯ ಶುರುವಾಗುತ್ತೆ. ಚೀನಾ ಸೃಷ್ಟಿ ಮಾಡಿರೋದು ಇದೇ ಭಯವನ್ನ. ಮಿಡಲ್ ಈಸ್ಟ್ ಬಿಕ್ಕಟ್ಟು, ಡ್ರ್ಯಾಗನ್ಗೆ ಸಿಕ್ತ ಗೋಲ್ಡನ್ ಚಾನ್ಸ್. ಸ್ನೇಹಿತರೆ, ಸದ್ಯ ಮಿಡಲ್ ಈಸ್ಟ್ನಲ್ಲಿ ಏನಾಗ್ತಿದೆ ನೋಡಿ. ಕಳೆದೆರಡು ವಾರದಿಂದ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ನೆಲೆಗಳ ಮೇಲೆ ಭಾರೀ ಕಾರ್ಯಾಚರಣೆ ನಡೆಸುತ್ತಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತನ್ನ ಸುತ್ತಮುತ್ತ ಅಮೆರಿಕನ್ ನೆಲೆಗಳ ಮೇಲೆ ಪ್ರತಿದಾಳಿ ಮಾಡ್ತಿದೆ. ಗಲ್ಫ್ ಪ್ರದೇಶದಲ್ಲಿ ಟೆನ್ಷನ್ ಪೀಕ್ಗೆ ಹೋಗಿದೆ. ಇದು ಚೀನಾಗೆ ಗೋಲ್ಡನ್ ಚಾನ್ಸ್. ಯಾಕಂದ್ರೆ ಅಮೆರಿಕ ಅಂದ್ರೆ ಜಗತ್ತಿನ ಸೂಪರ್ ಪವರ್. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಆದ್ರೂ ತನ್ನ ಮಿಲಿಟರಿಯನ್ನ ತಕ್ಷಣ ಅಲ್ಲಿಗೆ ಕಳಿಸೋ ತಾಕತ್ತು ಅಮೆರಿಕಾಗಿದೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅಮೆರಿಕದ ಅತಿದೊಡ್ಡ ಮತ್ತು ಬಲಿಷ್ಠ ಯುದ್ಧ ನೌಕೆಗಳಾದ USS ಜೆರಾಲ್ಡ್ ಆರ್ ಫೋರ್ಡ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಈಗ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿ ಲಾಕ್ ಆಗಿದೆ. ಅದೇ ರೀತಿ USS ಅಬ್ರಹಾಂ ಲಿಂಕನ್ ಅರೇಬಿಯನ್ ಸಮುದ್ರದಲ್ಲಿ ಬ್ಯುಸಿಯಾಗಿದೆ. ನಿಮಗೆ ಗೊತ್ತಿರಲಿ, ಈ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಅಂದ್ರೆ ಅದೊಂದು ತೇಲುವ ನಗರ ಇದ್ದ ಹಾಗೆ. ನೂರಾರು ಯುದ್ಧ ವಿಮಾನಗಳು, ಸಾವಿರಾರು ಸೈನಿಕರು, ಕ್ಷಿಪಣಿಗಳು ಎಲ್ಲವೂ ಇದರಲ್ಲೇ ಇರುತ್ತೆ. ಅಮೆರಿಕದ ಇಂಥ ಬೃಹತ್ ಅಸ್ತ್ರಗಳು ಈಗ ಕಂಪ್ಲೀಟ್ ಆಗಿ ಮಿಡಲ್ ಈಸ್ಟ್ನಲ್ಲಿ ಟೆಂಟ್ ಹಾಕಿವೆ. ರಾಂಡ್ ಕಾರ್ಪೊರೇಷನ್ನ ಡಿಫೆನ್ಸ್ ಅನಲಿಸ್ಟ್ಗಳು ಒಂದು ಕಟುವಾದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದ ಅಟೆನ್ಷನ್ ಡಿವೈಡ್ ಆಗ್ತಿದೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಅಮೆರಿಕದ ಗಮನ ಮಿಡಲ್ ಈಸ್ಟ್ ಮೇಲಿರುವಾಗ ಇಂಡೋ ಪೆಸಿಫಿಕ್ ವಲಯದಲ್ಲಿ, ಅದರಲ್ಲೂ ತೈವಾನ್ ಸುತ್ತಮುತ್ತ ಅಮೆರಿಕದ ಶಕ್ತಿ ತಾತ್ಕಾಲಿಕವಾಗಿ ಕಡಿಮೆಯಾಗಿದೆ. ಇದೇ ಗೋಲ್ಡನ್ ಚಾನ್ಸ್ ಅನ್ನ ಬಳಸಿಕೊಂಡು ಚೀನಾ ತನ್ನ ಆಟ ಶುರು ಮಾಡಿದೆ. ಅಮೆರಿಕ ಸುಸ್ತು, ತೈವಾನ್ಗೆ ಕೊಡೋಕೆ ಆಯುಧ ಇಲ್ಲ. ಅಮೆರಿಕ ಕೇವಲ ತನ್ನ ಗಮನವನ್ನಷ್ಟೇ ಬೇರೆ ಕಡೆ ಹರಿಸಿಲ್ಲ.
ತನ್ನಲ್ಲಿರೋ ಶಸ್ತ್ರಾಸ್ತ್ರಗಳನ್ನ ಕೂಡ ಖಾಲಿ ಮಾಡ್ಕೊಳ್ತಿದೆ. ಯಾವುದೇ ಒಂದು ದೇಶ ಎಷ್ಟೇ ಪವರ್ಫುಲ್ ಆಗಿದ್ರೂ ಒಂದೇ ಬಾರಿ 3-4 ಕಡೆ ಬೃಹತ್ ಕಾರ್ಯಾಚರಣೆ ಮಾಡೋಕೆ ಹೋದ್ರೆ ಸುಸ್ತಾಗಲೇಬೇಕು. ಅಮೆರಿಕಾಗೆ ಈಗ ಆಗ್ತಿರೋದು ಕೂಡ ಅದೇ. ಒಂದು ಕಡೆ ಉಕ್ರೇನ್ಗೆ ನಿರಂತರವಾಗಿ ವೆಪನ್ಸ್ ಸಪ್ಲೈ ಮಾಡ್ತಿದೆ, ಇನ್ನೊಂದು ಕಡೆ ಇಸ್ರೇಲ್ಗೆ ಪ್ಯಾಟ್ರಿಯಾಟ್ ಮಿಸೈಲ್ಗಳನ್ನ ಕೊಡ್ತಿದೆ. ಈಗ ಇರಾನ್ ಜೊತೆಗಿನ ಟೆನ್ಷನ್ನಿಂದಾಗಿ ಅಮೆರಿಕ ತನ್ನದೇ ಮಿಲಿಟರಿಗೆ ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳು, ಅತ್ಯಾಧುನಿಕ ಡ್ರೋನ್ಗಳನ್ನ ಬಳಸಿಕೊಳ್ತಿದೆ. ಇದರಿಂದ ಅಮೆರಿಕದ ಫ್ಯಾಕ್ಟರಿಗಳಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಕುಸಿತ ಕಂಡಿದೆ. ಇದರ ಡೈರೆಕ್ಟ್ ಎಫೆಕ್ಟ್ ಯಾರ ಮೇಲಾಗಿದೆ ಗೊತ್ತಾ? ಪಾಪ ತೈವಾನ್ ಮೇಲೆ. ಹೌದು ಸ್ನೇಹಿತರೆ, ತೈವಾನ್ ತನ್ನ ರಕ್ಷಣೆಗಾಗಿ ಅಮೆರಿಕಾಗೆ ದುಡ್ಡು ಕೊಟ್ಟು ಆರ್ಡರ್ ಮಾಡಿರೋ ಬರೋಬ್ಬರಿ $30-32 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳು ಇನ್ನೂ ಡೆಲಿವರಿ ಆಗಿಲ್ಲ. ಇದನ್ನ ಮಿಲಿಟರಿ ಭಾಷೆಯಲ್ಲಿ ಬ್ಯಾಕ್ಲಾಗ್ ಅಂತಾರೆ. ತೈವಾನ್ ಕೇಳಿದ್ರೆ ನಮ್ಮ ಫ್ಯಾಕ್ಟರಿಲಿ ಈಗ ಬೇರೆ ದೇಶಗಳ ಆರ್ಡರ್ ನಡೀತಿದೆ, ವೇಟ್ ಮಾಡಿ ಅಂತ ಅಮೆರಿಕ ಹೇಳ್ತಿದೆ. ತೈವಾನ್ ಸೇನೆಗೆ ಈಗ ಅತ್ಯಾಧುನಿಕ ಆಯುಧಗಳ ಶಾರ್ಟೇಜ್ ಆಗಿದೆ. ಶತ್ರು ವೀಕ್ ಆಗಿದ್ದಾಗ ತಾನೇ ರೌಡಿ ಅಟ್ಯಾಕ್ ಮಾಡೋದು, ಅಮೆರಿಕ ಸುಸ್ತಾಗಿರೋದು ಮತ್ತು ತೈವಾನ್ಗೆ ಆಯುಧಗಳು ಸಿಗದೇ ಇರೋದೇ ಡ್ರ್ಯಾಗನ್ ಚೀನಾಗೆ ಸಿಕ್ಕಿರೋ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಗ್ರೇ ಝೋನ್ ಆಪರೇಷನ್ ಸದ್ದಿಲ್ಲದೆ ಶುರುವಾಯ್ತಾ ದಿಗ್ಬಂಧನ. ಫೆಬ್ರವರಿ 27ರಿಂದ ಮಾರ್ಚ್ 11ರವರೆಗೆ ತೈವಾನ್ ಗಡಿಯಲ್ಲಿ ಚೀನಾದ ಒಂದೇ ಒಂದು ಯುದ್ಧ ವಿಮಾನ ಹಾರಾಟ ಮಾಡಿರಲಿಲ್ಲ. ಆಕಾಶದಲ್ಲಿ ಸಂಪೂರ್ಣ ಸೈಲೆನ್ಸ್ ಇತ್ತು. ಸ್ನೇಹಿತರೆ, ಚೀನಾ ಆಕಾಶದಲ್ಲಿ ಸುಮ್ಮನಿರಬಹುದು, ಆದರೆ ಆ ಸೈಲೆನ್ಸ್ ಸಮುದ್ರದಲ್ಲಿ ಇಲ್ಲ. ಚೀನಾ ನೇರವಾಗಿ ತೈವಾನ್ ಮೇಲೆ ಬಾಂಬ್ ಹಾಕೋ ಮೂರ್ಖತನ ಮಾಡಲ್ಲ. ಬದಲಿಗೆ ಅದು ಗ್ರೇ ಝೋನ್ ಸ್ಟ್ರಾಟಜಿ ಬಳಸ್ತಿದೆ. ಅಂದ್ರೆ ಯುದ್ಧ ಅಂತ ಡಿಕ್ಲೇರ್ ಮಾಡಲ್ಲ, ಆದ್ರೆ ಶತ್ರುವನ್ನ ಉಸಿರುಗಟ್ಟಿಸಿ ಸಾಯಿಸೋದು. ವಿಮಾನಗಳು ಬರದೇ ಇದ್ರೂ ಮಾರ್ಚ್ ತಿಂಗಳ ಪ್ರತಿದಿನ ಸುಮಾರು 6-7 ಚೀನಿ ಬೃಹತ್ ಯುದ್ಧ ನೌಕೆಗಳು ತೈವಾನ್ ಸುತ್ತಮುತ್ತ ಗಸ್ತು ತಿರುಗ್ತಾನೆ ಇವೆ. ಇದಕ್ಕಿಂತ ಡೇಂಜರಸ್ ವಿಚಾರ ಅಂದ್ರೆ ಮ್ಯಾರಿಟೈಮ್ ಮಿಲಿಷಿಯಾ. ಅಂದ್ರೆ ನೋಡೋಕೆ ಮೀನುಗಾರರ ದೋಣಿಗಳ ತರಹ ಕಾಣುವ, ಆದ್ರೆ ಚೀನಾ ಸೇನೆಯ ಕಂಟ್ರೋಲ್ನಲ್ಲಿರೋ ಸುಮಾರು 1300ರಿಂದ 2000 ದೋಣಿಗಳು ಈಗ ತೈವಾನ್ನ ಈಶಾನ್ಯ ಭಾಗದಲ್ಲಿ ಜಮಾವಣೆಯಾಗಿವೆ ಅಂತ ಸ್ಯಾಟಲೈಟ್ ಡೇಟಾ ರಿವೀಲ್ ಮಾಡಿದೆ. ಇವರೆಲ್ಲ ಸೇರಿ ಮಾಡ್ತಿರೋದು ಏನು ಗೊತ್ತಾ? ಬ್ಲಾಕೇಡ್ ಅಥವಾ ಕ್ವಾರಂಟೈನ್. ತೈವಾನ್ ಒಂದು ದ್ವೀಪ, ಅದಕ್ಕೆ ಬೇಕಾದ ಆಹಾರ, ಇಂಧನ, ಆಯುಧ ಎಲ್ಲವೂ ಸಮುದ್ರದ ಮೂಲಕವೇ ಬರಬೇಕು. ಈ ಸಾವಿರಾರು ದೋಣಿಗಳು ಮತ್ತು ಯುದ್ಧ ನೌಕೆಗಳನ್ನ ನಿಲ್ಲಿಸಿ ತೈವಾನ್ಗೆ ಹೊರಗಿನಿಂದ ಒಂದು ಗುಂಡು ಸೂಜಿ ಕೂಡ ಹೋಗದ ಹಾಗೆ ತಡೆಯೋದು ಚೀನಾದ ಮಾಸ್ಟರ್ ಪ್ಲಾನ್. ಇದರ ಜೊತೆಗೆ ಚೀನಾ ಕಾಗ್ನಿಟಿವ್ ವಾರ್ಫೇರ್ ಅನ್ನೋ ಹೊಸ ತಂತ್ರ ಬಳಸ್ತಿದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಮೂಲಕ ತೈವಾನ್ ರೇಡಾರ್ಗಳಿಗೆ ಸುಳ್ಳು ಸಿಗ್ನಲ್ ಕಳುಹಿಸಿ ಇಲ್ಲದೇ ಇರೋ ವಿಮಾನಗಳು ಬರ್ತಿವೆ ಅಂತ ಕನ್ಫ್ಯೂಸ್ ಮಾಡೋದು. ಈ ಮೂಲಕ ತೈವಾನ್ ಸೇನೆಯನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸುಸ್ತು ಮಾಡೋದು ಇದರ ಉದ್ದೇಶ. ರೆಡಿ ಆಗ್ತಿದೆ ಡ್ರ್ಯಾಗನ್ ಸೇನೆ. ಇತ್ತೀಚೆಗಷ್ಟೇ ಚೀನಾದಲ್ಲಿ 2 ಸೆಷನ್ಸ್ ಅನ್ನೋ ಅತಿ ದೊಡ್ಡ ವಾರ್ಷಿಕ ಸಂಸತ್ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ನಲ್ಲಿ ಚೀನಾ ತನ್ನ ಡಿಫೆನ್ಸ್ ಬಜೆಟ್ ಅನ್ನ $7 ಹೆಚ್ಚಿಸಿದೆ. ಅಂದ್ರೆ ಬರೋಬ್ಬರಿ $277 ಬಿಲಿಯನ್ ಹಣವನ್ನ ಕೇವಲ ಸೇನೆಗಾಗಿ ಮೀಸಲಿಟ್ಟಿದೆ. ಇದರ ಜೊತೆಗೆ ಕಳೆದ 2 ವರ್ಷಗಳಿಂದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ತಮ್ಮದೇ ಸೇನೆಯ ದೊಡ್ಡ ಅಧಿಕಾರಿಗಳನ್ನ, ವಿಶೇಷವಾಗಿ ರಾಕೆಟ್ ಫೋರ್ಸಸ್ನ ಜನರಲ್ಗಳನ್ನ ಭ್ರಷ್ಟಾಚಾರದ ಆರೋಪದಡಿ ಜೈಲಿಗಟ್ಟುತ್ತಿದ್ದಾರೆ. ಅಂದ್ರೆ ಬೃಹತ್ ಕಾರ್ಯಾಚರಣೆಗೂ ಮುನ್ನ ಸೇನೆಯ ಒಳಗಿರೋ ಕಸವನ್ನ ಗುಡಿಸಿ ಕಂಪ್ಲೀಟ್ ಕಂಟ್ರೋಲ್ ಅನ್ನ ತಮ್ಮ ಕೈಗೆ ತಗೊಳ್ತಿದ್ದಾರೆ ಕ್ಸಿ ಜಿನ್ಪಿಂಗ್. ಇದಕ್ಕಿಂತ ಭಯಾನಕ ವಿಚಾರ ಅಂದ್ರೆ ತೈವಾನ್ ಗಡಿಯಲ್ಲಿ ವಿಮಾನಗಳು ಕಾಣಿಸ್ತಿಲ್ಲ ಅಂದ್ರೆ ಚೀನಾ ಸುಮ್ಮನೆ ಕೂತಿಲ್ಲ. ಬದಲಿಗೆ ದೇಶದ ಒಳಗಡೆ ರೇಡಾರ್ಗಳಿಗೆ ಸಿಗದ ಜಾಗದಲ್ಲಿ ಜಾಯಿಂಟ್ ವಾರ್ಫೇರ್ ಟ್ರೈನಿಂಗ್ ಮಾಡ್ತಿದೆ. ಅಂದ್ರೆ ವಾಯುಪಡೆ, ನೌಕಾಪಡೆ, ಸೈಬರ್ ಆರ್ಮಿ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಯೂನಿಟ್ ಈ ಎಲ್ಲವೂ ಒಟ್ಟಿಗೆ ಸೇರಿ ಒಂದೇ ಬಾರಿಗೆ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದರ ಭರ್ಜರಿ ತಾಲೀಮು ನಡೀತಿದೆ. ಇದನ್ನ ಸ್ಟ್ರಾಟಜಿಕ್ ಕನ್ಸೀಲ್ಮೆಂಟ್ ಅಂತಾರೆ. ಅಂದ್ರೆ ಶತ್ರುವಿನ ದಿಕ್ಕು ತಪ್ಪಿಸಿ ಇನ್ನೊಂದು ಕಡೆ ಗುಟ್ಟಾಗಿ ಭಾರಿ ಅಟ್ಯಾಕ್ಗೆ ರೆಡಿ ಆಗೋದು. ಮಿಡಲ್ ಈಸ್ಟ್ ಟೆನ್ಷನ್ ಮುಗಿಯುವಷ್ಟರಲ್ಲಿ ತೈವಾನ್ ಅನ್ನ ಕಂಪ್ಲೀಟ್ ವಶಪಡಿಸಿಕೊಳ್ಳುವ ಫೈನಲ್ ಸ್ಟೇಜ್ ಟ್ರೈನಿಂಗ್ ಇದು ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ ಪಾಲಿಟಿಕ್ಸ್, ಟ್ರಂಪ್ ಎಂಟ್ರಿ, ಲೆಕ್ಕಾಚಾರ ಬದಲು. ಆದ್ರೆ ಕೆಲವರು ಮಾತ್ರ ಇಲ್ಲ ಚೀನಾ ಟ್ರಂಪ್ಗೆ ವೇಟ್ ಮಾಡ್ತಿದೆ ಅಂತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ 31ರಿಂದ ಏಪ್ರಿಲ್ 2ರವರೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೀಜಿಂಗ್ಗೆ ಭೇಟಿ ಕೊಟ್ಟಿದ್ದಾರೆ. ಕ್ಸಿ ಜಿನ್ಪಿಂಗ್ ಜೊತೆ ಹೈ ಲೆವೆಲ್ ಮೀಟಿಂಗ್ ಫಿಕ್ಸ್ ಆಗಿದೆ. ಟ್ರಂಪ್ಗೆ ಚೀನಾ ಅಂದ್ರೆ ಬರೀ ಒಂದು ಬಿಸ್ನೆಸ್ ಕಾಂಪಿಟೀಟರ್. ಅವರಿಗೆ ಈ ಸೇನೆ ಡಿಫೆನ್ಸ್ಗಿಂತ $1 ಟ್ರಿಲಿಯನ್ ಎಕನಾಮಿಕ್ ಡೀಲ್ ಅಂದ್ರೆ ಪಂಚಪ್ರಾಣ. ಇದನ್ನೇ ಕ್ಸಿ ಜಿನ್ಪಿಂಗ್ ಭರ್ಜರಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಎಕ್ಸ್ಪರ್ಟ್ಸ್ ಪ್ರಕಾರ ಟ್ರಂಪ್ ಬರೋ ಟೈಮ್ನಲ್ಲಿ ವಾತಾವರಣ ಸ್ವಲ್ಪ ಕೂಲ್ ಆಗಿರಲಿ, ಟ್ರೇಡ್ ಮೀಟಿಂಗ್ಗೆ ಪಾಸಿಟಿವ್ ವೈಬ್ಸ್ ಇರಲಿ ಅಂತ
ಚೀನಾ ಈ ಶಾಂತಿಯ ಸಂಕೇತ ಕೊಟ್ಟಿದೆ. ಆದರೆ ಇದರ ಹಿಂದೆ ಒಂದು ಕಟುವಾದ ಬ್ಲ್ಯಾಕ್ ಮೇಲ್ ಅಡಗಿದೆ. ಅದನ್ನ ಕ್ವಿಡ್ ಪ್ರೋ ಕ್ವೋ ಅಂತಾರೆ. ಅಂದ್ರೆ ನೀನಿದು ಕೊಡು ನಾನದು ಕೊಡ್ತೀನಿ ಅನ್ನೋ ಡೀಲ್. ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಪ್ರಕಾರ ಅಮೆರಿಕ ತೈವಾನ್ಗೆ ಕೊಡಬೇಕಿದ್ದ ಬರೋಬ್ಬರಿ $14 ಬಿಲಿಯನ್ ಮೌಲ್ಯದ ಭಾರೀ ಶಸ್ತ್ರಾಸ್ತ್ರಗಳ ಪ್ಯಾಕೇಜ್ ಅನ್ನ ಸದ್ಯಕ್ಕೆ ತಡೆ ಹಿಡಿದಿದೆ. ಇದರಲ್ಲಿ F-16 ವಿಮಾನಗಳು ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳು ಸೇರಿವೆ. ಇದರ ಅರ್ಥ ಏನು ಗೊತ್ತಾ? ಚೀನಾ ಅಮೆರಿಕಗೆ ಒಂದು ಮೆಸೇಜ್ ಪಾಸ್ ಮಾಡ್ತಿದೆ. ನೋಡಿ, ನಾವು ತೈವಾನ್ ಮೇಲೆ ಯಾವುದೇ ಪ್ರೆಷರ್ ಹಾಕ್ತಿಲ್ಲ. ನಮ್ಮ ವಿಮಾನಗಳೆಲ್ಲ ಸೈಲೆಂಟ್ ಆಗಿವೆ. ಹಾಗಾಗಿ ನೀವು ಕೂಡ ತೈವಾನ್ಗೆ ಆಯುಧಗಳನ್ನ ಕೊಡೋದನ್ನ ನಿಲ್ಲಿಸಿ. ಟ್ರಂಪ್ ಭೇಟಿಗೂ ಮುನ್ನ ಇದು ಕ್ಸಿ ಜಿನ್ಪಿಂಗ್ ಅವರ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಒಂದು ವೇಳೆ ಅಮೆರಿಕ ಈ ಡೀಲ್ಗೆ ಒಪ್ಪಿ ತೈವಾನ್ಗೆ ಆಯುಧ ಕೊಡೋದನ್ನ ನಿಲ್ಲಿಸಿದ್ರೆ ತೈವಾನ್ ಅನ್ನ ಆಕ್ರಮಿಸಿಕೊಳ್ಳುವುದು ಚೀನಾಗೆ ತೀರಾ ಸುಲಭ ಆಗೋಗುತ್ತೆ. ಅಮೆರಿಕ ಎಚ್ಚೆತ್ತುಕೊಳ್ಳುವ ಮುನ್ನ ತೈವಾನ್ ಪತನ. ಸೊ ಇದಾಗಿತ್ತು ತೈವಾನ್ ಸುತ್ತಮುತ್ತ ನಡೀತಿರೋ ದಿಢೀರ್ ಸೈಲೆನ್ಸ್ ಮತ್ತು ಭೀಕರ ರಣತಂತ್ರದ ಕಂಪ್ಲೀಟ್ ಡೀಟೇಲ್ಸ್. ಒಟ್ಟಿನಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಚೀನಾಗೆ ಒಂದು ಪರ್ಫೆಕ್ಟ್ ಸ್ಮೋಕ್ ಸ್ಕ್ರೀನ್ ಅಂದ್ರೆ ಹೊಗೆಮರಿಯನ್ನ ಒದಗಿಸಿದೆ. ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು ಮಿಡಲ್ ಈಸ್ಟ್ ಬಿಕ್ಕಟ್ಟನ್ನ ಬಗೆಹರಿಸಿ ಎಚ್ಚೆತ್ತುಕೊಂಡು ಮತ್ತೆ ಏಷ್ಯಾ ಕಡೆ ತಿರುಗಿ ನೋಡುವಷ್ಟರಲ್ಲಿ ತೈವಾನ್ ಕಂಪ್ಲೀಟ್ ಆಗಿ ಚೀನಾ ಪಾಲಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಒಂದು ವೇಳೆ ಚೀನಾ ತೈವಾನ್ ಮೇಲೆ ಆಕ್ರಮಣ ಮಾಡಿದ್ರೆ ಅಮೆರಿಕ ತನ್ನ ಮಿಡಲ್ ಈಸ್ಟ್ ಮತ್ತು ಉಕ್ರೇನ್ ಟೆನ್ಷನ್ ಬಿಟ್ಟು ತೈವಾನ್ ಉಳಿಸೋಕೆ ಬರುತ್ತಾ? ಅಥವಾ ಟ್ರಂಪ್ ಅವರು ಚೀನಾ ಜೊತೆ ಬಿಸ್ನೆಸ್ ಡೀಲ್ ಮಾಡಿಕೊಂಡು ತೈವಾನ್ ಅನ್ನ ಕೈ ಬಿಡ್ತಾರಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಜಿಯೋ ಪಾಲಿಟಿಕ್ಸ್ನ ಇಂಥದೇ ಮಸ್ತ್ ಮತ್ತು ಇನ್ ಡೆಪ್ತ್ ಎಕ್ಸ್ಪ್ಲೈನರ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.